ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ನಮ್ಮ ಕಚೇರಿಯ ನೂತನ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವೊಂದು ಇಲ್ಲಿ ನಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿಸಿದ್ದೀವಿ. ಪ್ರಥಮವಾಗಿ ಎಲ್ಲರಿಗೂ ಮೀಡಿಯಾದವರಿಗೆ ನಾನು ಸ್ವಾಗತ ಕೊಡ್ತಾ, ಹಾಗೆ ನಮ್ಮ ಸಂಪ್ರದಾಯ ತಮಗೂ ಒಂದು ಯಾರಿದ್ದಾರೆ ಈ ವೇದಿಕೆ ಮೇಲೆ ಯಾರ್ಯಾರು ಬಂದಿದ್ದಾರೆ ಎಂಬುದು ನಮ್ಮ ಮನವರಿಕೆಗೋಸ್ಕರವಾಗಿ ಒಂದು ಪರಿಚಯವನ್ನು ನಾವು ವೇದಿಕೆ ಮೇಲೆ ಕೊಟ್ಟು ನಾವು ಪರಿಚಯ ಮಾಡಿಕೊಡ್ತೀವಿ ಸರ್. ಮೊದಲನೇದಾಗಿ ನಾನು DH ನಾಡಿಗರಿ, ಬಿಜಾಪುರ ಜಿಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ. ನಮಸ್ಕಾರ, ನಾನು ಶಿವಕುಮಾರ್ ಹತ್ರ ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿಯ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ, ಬೆಂಗಳೂರು. ಜೈ ಹಿಂದ್. ನಾನು ಡಾಕ್ಟರ್ S. ವಿಜಯ್ ಕುಮಾರ್ ಅಂತೇಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ SC ST ನೌಕರರ ಸಮನ್ವಯ ಸಮಿತಿ. ನಾನು D. ಶಿವಶಂಕರ್ ಅಂತೇಳಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ SC ST. ನನ್ನ ಹೆಸರು R. ಮೋಹನ್ ಅಂತ, ಕೇಂದ್ರ ಸಮಿತಿಯ ಹಿರಿಯ ಉಪಾಧ್ಯಕ್ಷನಾಗಿದ್ದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು. ನನ್ನ ಹೆಸರು ಡಾಕ್ಟರ್ ಸೂರ್ಯಕಾಂತ್ ಉಸ್ಮನಿ ಅಂತ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಸಮನ್ವಯ ಸಮಿತಿ ವಿಜಯಪುರ. ನಮಸ್ಕಾರಗಳು. ನಾನು ಮುದ್ದಣ್ಣ ಭೀಮನಗರದಲ್ಲಿ ಸಮನ್ವಯ ಸಮಿತಿಯಲ್ಲಿ ರಾಜ್ಯ ಸಲಹಾ ಸಮಿತಿಯ ಸದಸ್ಯನಾಗಿ ಕೆಲಸ ಮಾಡ್ತೇನೆ. ಮತ್ತೊಮ್ಮೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ 30 ಜಿಲ್ಲೆಯಲ್ಲಿ ಸಕ್ರಿಯವಾಗಿ 2005-6ರಿಂದ ಒಂದು ದಾಪುಗಾಲ ಹಾಕುತ್ತಾ ಯಾವುದೇ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಬರದ ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರು ಆಯಾ ಜಿಲ್ಲಾ ಅಧ್ಯಕ್ಷರುಗಳನ್ನು ಕಾರ್ಯನಿರ್ವಹಿಸುತ್ತಾ ಈ ನಿಮಿತ್ತವಾಗಿ 1, 2, 3, 4, 5 ರಾಜ್ಯ ಸಮ್ಮೇಳನ ಮಾಡ್ತಾ ಬಂದದ್ದು ಹೌದು. ಅದೇ ಥರನಾಗಿ ಬರ್ತಕ್ಕಂಥ 2026 ಮೇದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮತ್ತು ಎಲ್ಲ ರಾಜ್ಯ ಅಧ್ಯಕ್ಷರುಗಳ ಒಂದು ಒಕ್ಕೂರಿನಿಂದ ಮೇ ತಿಂಗಳಲ್ಲಿ 6ನೇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಏರ್ಪಡಿಸಿರುವುದರಿಂದ ಆ ಭಿತ್ತಿಪತ್ರವನ್ನು ನಮ್ಮ ವಿಜಯಪುರ ಜಿಲ್ಲೆಯ ಹಿರಿಯ ಪತ್ರಕರ್ತರಾದ ಅನಿಲ್ ಉಸ್ಮನಿ ಅವರು ಈ ತಮ್ಮ ಮಾಧ್ಯಮ ಮುಖಾಂತರ ಒಂದು ಭಿತ್ತಿಪತ್ರವನ್ನು ಬಿಡುಗಡೆ ಮಾಡುವಂಥ ನಮ್ಮ ಕೋರಿಕೆ. ಆರನೇ ರಾಜ್ಯ ಮಟ್ಟದ ಸಮ್ಮೇಳನ ಸಮಿತಿಯ ಒಂದು ಭಿತ್ತಿಪತ್ರವನ್ನು ನಾವು ಪ್ರಥಮವಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಭಿತ್ತಿಪತ್ರವನ್ನು ಅನಾವರಣಗೊಳಿಸುತ್ತಿದ್ದೇವೆ. ಕೇಂದ್ರ ಸಂಸ್ಥೆ ಭಿತ್ತಿಪತ್ರ ಪ್ರಥಮ ಬಾರಿಗೆ ಬಿಜಾಪುರ ಜಿಲ್ಲೆಯಲ್ಲಿ. ಸಮಿತಿಗೆ ಅವರು ಬೆನ್ನೆಲುಬಾಗಿ ಇದ್ದಿದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಯಾವುದೇ ವಿಷಯಗಳು ಬಂದಾಗ ನಮ್ಮ ಅನಿಲ್ ಉಸ್ಮಾನ್ ಅವರು ಇಬ್ಬರಿಂದ ನಾವು ಮಾರ್ಗದರ್ಶನ ತೆಗೆದುಕೊಂಡು ಇಲ್ಲಿವರೆಗೆ ನಾವು ಸಾಕ್ತಾ ಬಂದಿರೋದ್ರಿಂದ ಅವರಿಗೆ ನಮ್ಮ ಸಮನ್ವಯ ಸಮಿತಿ ಕೇಂದ್ರ ಸಮಿತಿಯಿಂದ ನಮ್ಮ ಜಿಲ್ಲಾ ಸಮಿತಿಯಿಂದ ಅವರಿಗೆ ನಾವು ಹೃತ್ಪೂರ್ವಕ ಅಭಿನಂದಿಸುತ್ತೇನೆ. ಈಗ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯಾಧ್ಯಕ್ಷರು ನೆರವೇರಿಸಿಕೊಳ್ಳಬೇಕಾಗಿ ನಮ್ಮ ಸ್ನೇಹಿತರೆ, ನಾನು ಕೂಡ ನಮ್ಮ ಕೇಂದ್ರ ಸಮಿತಿಯ ಪರವಾಗಿ, ಜಿಲ್ಲಾ ಸಮಿತಿಯ ಪರವಾಗಿ ಮತ್ತೊಮ್ಮೆ ತಮ್ಮ ಮಾಧ್ಯಮ ಮಿತ್ರರನ್ನ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಕುರಿತಂತೆ ನಮ್ಮ ಹೇಳಿಕೆಯನ್ನು ಕೂಡ ನಾಡಗಿರಿ ಸರ್ ಅವರು ಕೊಟ್ಟಿದ್ದಾರೆ. ಕೆಲವಾರು ವಿಷಯ, ಇವತ್ತು ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಇಂಡಿ ತಾಲೂಕು ಸಮನ್ವಯ ಸಮಿತಿ ಸಮ್ಮೇಳನ ಮತ್ತು ಪದಗ್ರಹಣ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಡಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಏರ್ಪಾಡು ಮಾಡಿದ್ದಾರೆ ಜಿಲ್ಲಾ ಸಮಿತಿಯವರು. ಇದರಲ್ಲಿ ಒಂದು 2-3 ವಿಷಯಗಳನ್ನು ನಿಮ್ಮ ಮೂಲಕ ಸರ್ಕಾರದ
ಮತ್ತು ಸಮಾಜದ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಕೇಂದ್ರ ಸಮಿತಿಯ ಆಶಯ. ಯಾಕೆಂದರೆ ಇವತ್ತು ಕಾರ್ಯಾಂಗ ಇದೆ, ಶಾಸಕಾಂಗ ಇದೆ, ನ್ಯಾಯಾಂಗ ಇದೆ. ಆದರೆ ಎಲ್ಲ ಅಂಗಗಳಿಗಿಂತ ಪ್ರಬಲವಾದ ಅಂಗ ಮಾಧ್ಯಮ ರಂಗ ಅನ್ನೋದು ನಮ್ಮ ಫೀಲ್. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ, ವಿವಿಧ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಪರಿಶಿಷ್ಟ ಜಾತಿ ಪಂಗಡದ ನೌಕರರ ಒಂದೆಡೆಗೆ ತರುವಂಥ ಕೆಲಸವನ್ನು ಕಳೆದ 21 ವರ್ಷಗಳಿಂದ ಮಾಡ್ತಿದ್ದೀವಿ. ಅಂದರೆ ಪತ್ರಕರ್ತರ ಮಾಧ್ಯಮ ರಂಗದ ಬೆಂಬಲ ಅಂತ ಹೇಳ್ತೀವಿ, ಇದು ಮುಖಸ್ತುತಿ ಅಲ್ಲ. ಅದೇ ಥರ 2017ರಲ್ಲಿ ಏನು ಸುಪ್ರೀಂ ಕೋರ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಬಡ್ತಿಗೆ ಸಂಬಂಧಪಟ್ಟಂತೆ ಒಂದು ವ್ಯತಿರಿಕ್ತವಾದಂಥ ತೀರ್ಮಾನವನ್ನು ಕೊಡ್ತು. ಅದಕ್ಕೂ ಕೂಡ ಬೆಂಗಳೂರಿನಲ್ಲಿ ಬೃಹತ್ತಾದ 2-3 ಕಾರ್ಯಕ್ರಮಗಳನ್ನ ಮಾಡಿ ಜಿಲ್ಲೆಗಳಲ್ಲೆಲ್ಲ ಮಾಡಿದ್ವಿ. ಅವಾಗಲೂ ಕೂಡ ಮಾಧ್ಯಮ ರಂಗನೇ ನಮ್ಮ SC/ST ನೌಕರರ ಸಂವಿಧಾನಬದ್ಧ ಹಕ್ಕನ್ನು ಎತ್ತಿ ಹಿಡಿತು ಅಂತ ನಾನು ಭಾರಿ ಹೆಮ್ಮೆಯಿಂದ ಹೇಳ್ತೀನಿ ಮತ್ತು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು 2-3 ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ, ಮತ್ತು ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥದ್ದು. ಯಾಕೆಂದ್ರೆ ಇವತ್ತು ಈಗಾಗಲೇ ಕರಪತ್ರದ ಸಮಾವೇಶದ್ದು ಮಾತಾಡ್ತೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ 17ನೇ ಆಯವ್ಯಯವನ್ನು ಮಂಡಿಸಿದ್ದಾರೆ. 4,48,004 ಕೋಟಿ ರೂಗಳ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಂಥರ ಇದು ಇವತ್ತಿನ ವ್ಯವಸ್ಥೆ ಒಳಗಡೆ ಏರ್ತು ಇರೋ ಜನಸಂಖ್ಯೆ, ಸ್ವಲ್ಪ ಸಂಪನ್ಮೂಲದಲ್ಲಿ ಕೊರತೆ ಒಳಗಡೆ ಈ ಥರದ್ದು ಬಡ್ಜೆಟ್ ಮಂಡಿಸೋದು ಕೂಡ ಒಂದು ಶ್ಲಾಘನೀಯನೇ. ಮತ್ತು ರಾಷ್ಟ್ರದಲ್ಲಿ 17 ಬಾರಿ ಮಂಡಿಸಿದ್ದಾರೆ. ಅಂದರೆ ನನಗನ್ಸೋದು ಜ್ಯೋತಿ ಬಸುವನ್ನ ಬಿಟ್ಟರೆ, ಪಶ್ಚಿಮ ಬಂಗಾಳದಲ್ಲಿ ಜ್ಯೋತಿ ಬಸುವನ್ನ ಬಿಟ್ಟರೆ ಆ ಥರ ಇದು ನಿರಂತರವಾಗಿ ಮಂಡಿಸಿದಂಥವ್ರು ಸಿದ್ದರಾಮಯ್ಯವರು. ಅವರ ಹಲವಾರು ಇದೆ. ಈ ಸದ್ಯ ಆಯವ್ಯಯದಲ್ಲಿ ತುಂಬ ದಲಿತ ಪರವಾದಂಥದ್ದು, ಸಮಾಜಮುಖಿ ಆದಂಥದ್ದನ್ನು ಮಾಡಿರೋದನ್ನು ನಾವು ಈ ಮೂಲಕ ಅವ್ರನ್ನ ಅಭಿನಂದಿಸ್ತೀವಿ. ಇವಾಗ ಉದಾಹರಣೆಗೆ ಕನ್ನಡದ ಸಾಹಿತ್ಯ ಲೋಕದ ದಿಗ್ಗಜ UR ಅನಂತಮೂರ್ತಿಯವರು, ಅವರು ನಿಧನರಾಗಿ ಸುಮಾರು ವರ್ಷ ಆಗಿದೆ. ಇವತ್ತು ರಾಜ್ಯದಲ್ಲಿ ಪ್ರಗತಿಪರ ಚಳವಳಿ ಏನಾದ್ರು ಇವತ್ತು ನಿಲ್ತಾ ಇದೆ. ಸ್ವಲ್ಪ ಅಲ್ಲಲ್ಲಿ ವೈಚಾರಿಕತೆ ಬೀಜಗಳು ಎದ್ದಿವೆ, ಮರಗಳಾಗ್ತಾ ಇದೆ ಅಂತ ಹೇಳಿದ್ರೆ ಡಾಕ್ಟರ್ BR ಅಷ್ಟನ್ನ ಮಾಡಕ್ಕೆ ಕೊಟ್ಟಿದೆ. ಅದೇ ಥರ 70ರ ದಶಕದಲ್ಲೇ ಒಂದು ಸಮಾಜದಲ್ಲಿ ಕೊಲೆಪಾತಕರ ಆಡುವಂಥ ಒಂದು ಇದನ್ನು ಕೊಟ್ಟು ಒಂದು ಸಾಹಿತ್ಯ, ಎಲ್ಲರೂ ಕೂಡ ಸಾಹಿತ್ಯ ಯಾರ್ದೋ ಆಗಿದ್ದಂಥದ್ದನ್ನು ತಳ ಸಮುದಾಯದ್ದು ಸಾಹಿತ್ಯ ಇದೆ ಅಂತ ಹೇಳುವಂಥದ್ದು ಒಂದು ಸ್ವಾಭಿಮಾನದ ಕಿಚ್ಚನ್ನು ಹೆಚ್ಚಿದ್ದು ಡಾಕ್ಟರ್ ಸಿದ್ಧಲಿಂಗಯ್ಯವರು. ಅವ್ರ ಹೆಸರಿನಲ್ಲೂ ಕೂಡ ಟ್ರಸ್ಟನ್ನು ಮಾಡೋಕ್ಕೆ ಹೋಗಿರುವಂಥದ್ದನ್ನು ನಮ್ಮ ಸಮನ್ವಯ ಸಮಿತಿ ಸ್ವಾಗತಿಸುತ್ತೆ. ಅದೇ ಥರ ಹಲವಾರು ಕಾರ್ಯಕ್ರಮಗಳಿದೆ. ಮತ್ತು ಅದೇ ಥರ ಒಂದೊಂದು ಈ ಬಡ್ಜೆಟ್ ಬಗ್ಗೆ ನಮ್ಮ ಒಂದು ಅಪಸ್ವರ ಇದೆ, ಅಥವಾ ಪ್ರಶಂಸೆ ಇನ್ನೂ ಹೇಳ್ಬೇಕಂದ್ರೆ ಅವರ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಹುದ್ದೆಗಳು 2,84,000 ಹುದ್ದೆಗಳು ಖಾಲಿ ಇದೆ ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ. ಯಾಕೆಂದರೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಮಂಜೂರಾತಿ ಆಗಿರುವಂಥ ಹುದ್ದೆಗಳು 7,75,000ಕ್ಕೂ ಹೆಚ್ಚಿವೆ. 7,75,000ಕ್ಕೂ ಹುದ್ದೆಗಳು ಹೆಚ್ಚಿದ್ರೂ ಕೂಡ ಭರ್ತಿ ಆಗಿರುವಂಥದ್ದು ಬರೀ 4.5 ಲಕ್ಷ ಮಾತ್ರ. ಅಂದರೆ 2,84,000 ಹುದ್ದೆಗಳೇ ವಾಸ್ತವವಾಗಿ ಖಾಲಿ ಇದೆ, ಅದನ್ನು ಭರ್ತಿ ಮಾಡ್ತೀವಿ ಅಂತೇಳಿ 2 ವರ್ಷದಿಂದ ಜುಗ್ಗಾಟ ಇತ್ತು. ಈಗ ಏನು ಮಾಡಿದ್ದಾರೆ, 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದನ್ನು ಕೂಡ ಸಮನ್ವಯ ಸಮಿತಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೆ. ಆದರೆ ದುರಂತ ಏನು ಅಂದರೆ, ಇವಾಗ NPS ನ್ಯೂ ಪೆನ್ಷನ್ ಸ್ಕೀಮು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಆಯಿತು, ಈಗ UPS ಆಗಿದೆ, ಅದು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ ಆಗಿದೆ. ನಮ್ಮ ನೌಕರರ 2004ರಲ್ಲಿ ಕೇಂದ್ರ ಸರ್ಕಾರ NPS ಅನ್ನು ತರುತ್ತೆ, ಕರ್ನಾಟಕ ಸರ್ಕಾರ 2006ರಲ್ಲಿ ತರುತ್ತೆ. ಅವತ್ತಿಂದಲೂ ಕೂಡ, ಯಾಕೆಂದರೆ ಇದು ಪೆನ್ಷನ್ ಅಂತೇಳಿ NPS ಅಂತ ಹೇಳಿದ್ರೆ ತನ್ನ ಹಣವನ್ನು ಷೇರುದಾರ ಬಂಡವಾಳಗೆ ಹಾಕುವಂಥದ್ದು. ಅಂದರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ, PFRD ಅಂತೇಳಿ, ಅದರ ಮಾರ್ಗದರ್ಶನದಲ್ಲಿ ಮಾಡುವಂಥದ್ದು. ನಮ್ಮ ನೌಕರರ ಬೇಡಿಕೆ ಏನು ಅಂದರೆ, ನೂತನ ಪೆನ್ಷನ್ ನೀತಿ ಬೇಡ, ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಆಗಬೇಕು, OPS ಬರಬೇಕು, ಓಲ್ಡ್ ಪೆನ್ಷನ್ ಸಿಸ್ಟಮ್ ಬರಬೇಕು ಅಂತ ಇದ್ದಿದ್ದು. ಅದನ್ನು ಕೂಡ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ತರ್ತೀವಿ ಅಂತೇಳಿ 2.5 ವರ್ಷ ಆದರೂ ಕೂಡ ಅದು ಗಗನ ಕುಸುಮ ಆಗಿದೆ. ಸುಮ್ಮನೆ ಕೂಗುತ್ತರ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈ ಸತಿ ಬಡ್ಜೆಟ್ಟಲ್ಲಿ ನೌಕರರು ಅತೀವವಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈ ಸತಿ ಹೆಂಗಾದರೂ ಮಾಡಿ ರಾಜ್ಯದಲ್ಲಿ TPZP ಏನೇನೋ ಎಲೆಕ್ಷನ್ ಎಲ್ಲ ಬರ್ತಾ ಇದೆ, ಸೊ NPS ತಂದೆ ತರ್ತಾರೆ ಅಂತಿದ್ರು. ಅದು ತರದೇ ಇರೋವಂಥದ್ದು ನಿಜವಾಗೂ ನಮಗೊಂದು ವಿಷಾದ ತಂದಿದ್ದೆ. ಸರ್ಕಾರ ಆ OPS ಅನ್ನು ತರಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಿದ್ದೀವಿ. ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಿಗೂ ಸಂಬಂಧಪಟ್ಟಂಗೆ, ಬ್ಯಾಕ್ಲಾಗ್ ಹುದ್ದೆಗಳು ತಮಗೆ ಗೊತ್ತಿದೆ,
ನಾವು ಹಿಂದೆ 2024 ಒಂದು ಸಮಾವೇಶ ಮಾಡಿದ್ದು, ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದು. ಆ ಪರಿಣಾಮವಾಗಿ HC ಮಾಧವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯೂ ಕೂಡ ಆಯಿತು. ಪರಮೇಶ್ವರ್ ಅವರು, KH ಮುನಿಯಪ್ಪನವರೆಲ್ಲ ಸದಸ್ಯರಾಗಿದ್ದಾರೆ. ಆದರೆ ಕಮಿಟಿಯಾಗಿ 2 ವರ್ಷ ಆದರೂ ಕೂಡ ಇವತ್ತುವರೆಗೂ ಕೂಡ ವೈಜ್ಞಾನಿಕವಾಗಿ ನಿಖರವಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟಿದೆ, ಅದನ್ನು ತುಂಬೋದು ಹೆಂಗೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಜವಾದಂಥ ಒಂದು ಫಲಿತಾಂಶ ಬರ್ತಿಲ್ಲ. ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ, ಸಭೆಗಳ ಮೇಲೆ ಸಭೆ ಆದರೂ ಕೂಡ ರಿಸಲ್ಟು ಔಟ್ಪುಟ್ ಮಾತ್ರ ಶೂನ್ಯವಾಗಿದೆ. ನಾವು ನಿಮ್ಮ ಮೂಲಕ ಮನವಿಯನ್ನು ಮಾಡುವಂಥದ್ದು, ಸರ್ಕಾರ ದಯವಿಟ್ಟು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡಬೇಕು, ಖಾಲಿ ಇರುವ ಹುದ್ದೆಗಳನ್ನು ಕೂಡ ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಪತ್ರಿಕಾಗೋಷ್ಠಿ ಮನವಿಯನ್ನು ಮೂಲಕ. ನಾನು ಹಿಂಗೆಲ್ಲರೂ ಯೂನಿವರ್ಸಲ್ಲಿ ಕೆಟ್ಟವರು ಅನ್ನೋಕ್ಕಾಗುತ್ತೆ. ನಮ್ಮವರೆಲ್ಲ ಒಳ್ಳೆಯವರು ಅಂತ ನಾನು ಹಿಂಗೆ ಹೇಳಿ, ಅಂಬೇಡ್ಕರ್ ಸೋಲಿಸಿದವರು ನಮ್ಮವರೇ, ನಾರಾಯಣ ಕಾದ್ರೋಳ್ಕರು ಅಲ್ವಾ. ಇಲ್ಲೇನು ಅಂದರೆ ವೈಚಾರಿಕತೆ ಬೆಳಿಬೇಕು, ಅರಿವಾಗಬೇಕು, ಇದೊಂಥರ ಜನಾಂದೋಲನ ಆಗಬೇಕು ನನ್ನ ಪ್ರಕಾರ. ಸರ್, ಈಗ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಭಾಗವಹಿಸುವ ಸಾಧ್ಯತೆ ಇದೆ ಸರ್? ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಗಣ್ಯ ವ್ಯಕ್ತಿಗಳು, ರಾಜಕಾರಣಿಗಳು ಇರ್ತಾರೆ, ಬುದ್ಧಿಜೀವಿಗಳು. ಯಾಕೆ ನಮ್ಮದು ಇಲ್ಲಿ ಮೊದಲು ಉದ್ಘಾಟನೆ ಸೆಷನ್ ಇರ್ತದೆ, ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, ಇನ್ನೊಂದು ಅಧಿವೇಶನ ವಿಚಾರ ಸಂಕಿರಣ ಇರ್ತದೆ. ಅದನ್ನು ನೌಕರರಲ್ಲಿ ಒಂದು ಜಾಗೃತಿ ವೈಚಾರಿಕವಾಗಿ ಸಮಾರೋಪ ಇರ್ತದೆ. ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ದಲಿತ ಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರದಿಂದಲೂ ಕೂಡ ಕರೆಸೋಂತ ಯೋಚನೆ ಮಾಡಿ. ಈ ಮೇ ಎಷ್ಟನೇ ತಾರೀಕು? ಮೇ 2ನೇ ವಾರ ಸರ್. ಡೇಟ್ ಫಿಕ್ಸ್ ಆಗಬೇಕು, ಮುಖ್ಯಮಂತ್ರಿಗಳು ಡೇಟ್ ಕೇಳಿ. ಇನ್ನೂ ದಿನಾಂಕ ಫಿಕ್ಸ್ ಆಗಿಲ್ಲ. ಅದು ಲಾರ್ಜ್ ಸ್ಕೇಲ್. ಇದುವರೆಗೂ ಬರೀ 5,000 ಹಿಂಗೆ ಅಂಬೇಡ್ಕರ್ ಭವನ ಮಾಡೋವು. ಈ ಸತಿ ಒಂದು ಹಿಸ್ಟ್ರಿ, ಒಂದು ಯುನಿಟಿ ಎಕ್ಸ್ಪೋಸ್ ಮಾಡೋಣ ಅನ್ನೋ ಒಂದು ಇದ್ರೊಳಗಡೆ. ಸರ್, ಇದು ಎಷ್ಟನೇ ಸಮಾವೇಶ ಇರೋದು? 6ನೇ ಸಮಾವೇಶ. 11ರಲ್ಲಿ ಮಾಡಿದ್ವಿ, 16 ಮಾಡಿದ್ವಿ, 18 ಮಾಡಿದ್ವಿ, 22 ಮಾಡಿದ್ವಿ, 24 ಮಾಡಿದ್ವಿ, ಈಗ 26 ಮಾಡಿದ್ವಿ. ಓಕೆ ಸರ್, ರೈಟ್ ಸರ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.